ಮಾತಾಡ್ತಾರೆ, ನಾನು ಮಾತಾಡಕ್ ಹೋಗಲ್ಲ. ಯಾರೂ ಬದಲಾವಣೆ ಮಾಡಕ್ಕಾಗಲ್ಲ. ಅಷ್ಟೇ, ಯಾರೂ ಕೂಡ ಬದಲಾವಣೆ ಮಾಡಕ್ಕಾಗಲ್ಲ. ಒಂದು ವೇಳೆ ಯಾರಾದ್ರೂ ಮುಂದಾದ್ರೆ ರಕ್ತದ ಒಕ್ಕಡೆ, ರಕ್ತದ ಕೋಡಿ. ಡಾಕ್ಟರ್ BR ಅಂಬೇಡ್ಕರ್ ನೀಡಿದ ಸಂವಿಧಾನ ವಿಶ್ವದಲ್ಲೇ ಅತ್ಯಂತ ಶ್ರೇಷ್ಠ ಸಂವಿಧಾನ ಎಂಬ ಹೆಮ್ಮೆಗೆ ಪಾತ್ರವಾಗಿದೆ. ಈ ಸಂವಿಧಾನದಿಂದಾಗಿ ದೇಶದಲ್ಲಿ ಪ್ರಜಾಪ್ರಭುತ್ವ ವ್ಯವಸ್ಥೆ ಗಟ್ಟಿಯಾಗಿದೆ. ಜೊತೆಗೆ ದೇಶ ಒಗ್ಗಟ್ಟಿನಿಂದ ಇರಲು ಸಾಧ್ಯವಾಗಿದೆ ಎಂದು ದಲಿತ ಸಂಘರ್ಷ ಸಮಿತಿಯ ಜಿಲ್ಲಾಧ್ಯಕ್ಷರಾದ ಕೆ. ಕುಮಾರ್ ಹೇಳಿದರು. ಚಿತ್ರದುರ್ಗ ನಗರದಲ್ಲಿ ಜೆ ಹಟ್ಟಿ ಬಳಗದ ನೇತೃತ್ವದಲ್ಲಿ ಡಾಕ್ಟರ್ BR ಅಂಬೇಡ್ಕರ್ ಅವರ 131ನೇ ಜಯಂತಿ ಆಚರಣೆಯಲ್ಲಿ ಭಾಗವಹಿಸಿ ಅವರು ಮಾತನಾಡಿದರು. ಡಾಕ್ಟರ್ BR ಅಂಬೇಡ್ಕರ್ ಅವರು ತಮ್ಮ ಇಡೀ ಜೀವನವನ್ನು ದೀನದಲಿತರ ರಕ್ಷಣೆಗಾಗಿ ಮುಡಿಪಾಗಿಟ್ಟರು. ಇವರ ಪರಿಶ್ರಮದ ಫಲವಾಗಿ ಇಂದು ದೇಶದ ಜನರಲ್ಲಿ ಸಾಮಾಜಿಕ ಸಮಾನತೆಯ ಅರಿವು ಮೂಡುವಂತಾಗಿದೆ. ಇಂದಿನ ವಿದ್ಯಾರ್ಥಿಗಳು, ನಾಗರಿಕರು ಸಂವಿಧಾನದ ನಿಯಮಗಳನ್ನು ಗೌರವಿಸುವ ಜೊತೆಗೆ ಅವುಗಳನ್ನು ಪಾಲಿಸುವ ಮೂಲಕ ಉತ್ತಮ ಸಮಾಜ ನಿರ್ಮಾಣಕ್ಕೆ ಶ್ರಮಿಸಬೇಕು ಎಂಬುದಾಗಿ ಅವರು ಹೇಳಿದರು. ಈ ಕಾರ್ಯಕ್ರಮದಲ್ಲಿ ದಲಿತ ಸಂಘರ್ಷ ಸಮಿತಿಯ ಜಿಲ್ಲಾಧ್ಯಕ್ಷರಾದ ಕೆ. ಕುಮಾರ್, ಮುಖಂಡರಾದ ಗೋಪಾಲಕೃಷ್ಣ, ದುರ್ಗೇಶ್, ಮಹಾನಾಯಕ ಕನ್ನಡ ಪತ್ರಿಕೆಯ ಸಂಪಾದಕರಾದ ಶಿವಕುಮಾರ್, ಮಲ್ಲಿಕಾರ್ಜುನ್, ನೆಲ್ಸನ್ ಮಂಡೇಲಾ, ಅರವಿಂದ, ಸ್ವಾಮಿ, ಪ್ರಸಾದ, ಅನಿಲ ರಂಗಸ್ವಾಮಿ, ಚಂದ್ರು, ಶಶಿಕುಮಾರ್, ಸತೀಶ್ ಇತರರು ಪಾಲ್ಗೊಂಡಿದ್ದರು. ಇದೇ ಸಂದರ್ಭದಲ್ಲಿ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದ ಸಾರ್ವಜನಿಕರಿಗೆ ಅನ್ನ ಸಂತರ್ಪಣೆ ಹಾಗೂ ಮಜ್ಜಿಗೆ ವಿತರಣೆ ಮಾಡಲಾಯಿತು. ಇದೇ ವೇಳೆ ಭೀಮಯಾತ್ರೆ ಕಾರ್ಯಕ್ರಮ ಏರ್ಪಡಿಸಲಾಗಿದ್ದು, ಈ ಕಾರ್ಯಕ್ರಮದಲ್ಲಿ ಕಾಂಗ್ರೆಸ್ ಪಕ್ಷದ ಮಾಜಿ ಸಚಿವರು ಹಾಗೂ ಕೆಪಿಸಿಸಿ ಉಪಾಧ್ಯಕ್ಷರಾದ ಎಚ್. ಆಂಜನೇಯ ಭಾಗವಹಿಸಿ ಮಾತನಾಡಿದರು. ವರದಿ ಮುರಳೀಧರನ್ ಹಾರ್, ಹಿರಿಯೂರು. ಮಾತಾಡ್ತಾರೆ, ನಾನು ಮಾತಾಡಕ್ ಹೋಗಲ್ಲ. ಯಾರೂ ಬದಲಾವಣೆ ಮಾಡಕ್ಕಾಗಲ್ಲ. ಅಷ್ಟೇ, ಯಾರೂ ಕೂಡ ಬದಲಾವಣೆ ಮಾಡಕ್ಕಾಗಲ್ಲ. ಒಂದು ವೇಳೆ ಯಾರಾದ್ರೂ ಮುಂದಾದ್ರೆ ರಕ್ತದ ಒಕ್ಕಡೆ, ರಕ್ತದ ಕೋಡಿ. ದೇಶಾದ್ಯಂತ ನಿಮಗೆ ಒಂದು ವಿನಂತಿ, ಅಂಬೇಡ್ಕರ್ ಈ ಏನು ಭೀಮಾ ಯಾತ್ರೆ ಮಾಡಿದಿರಲ್ಲ, ಮುಂದಿನ ಸರಿ ನಿಮ್ಮ ಗೋಷ್ಠಿ ಎಲ್ಲೂ ಕೂಡ ಮಾದಿಗರ ಹೆಸರು ಎತ್ತಬಾರ್ದು. ಬರೀ ಮಾದಿಗರು ಇರಬಾರ್ದು. ಇಲ್ಲಿ ಇಡೀ ಊರಿನ ಎಲ್ಲ ಸಮುದಾಯದವರು, ಎಲ್ಲ ಧರ್ಮೀಯರು ಸಕ್ರಿಯವಾಗಿ ಭಾಗವಹಿಸುವಂತೆ ಮಾಡೋಣ. ಇದು ಸರ್ವ ಧರ್ಮೀಯರ ಜಾತಿ ಅತೀತವಾಗಿ ಎಲ್ಲರೂ ಕೂಡ ಆಚರಿಸುವಂತ ಒಬ್ಬ ರಾಷ್ಟ್ರದ ಶ್ರೇಷ್ಠ ನಾಯಕ ಅಂಬೇಡ್ಕರ್. ವಿಶ್ವಜ್ಞಾನಿ ಅಂಬೇಡ್ಕರ್ ಬರೋ ನಮಗೆ ಒಲೆ ಮಾದಿಗರು ಮಾತ್ರ ಸಹಾಯ ಮಾಡಿಲ್ಲ, ಎಲ್ಲ ವರ್ಗದವರಿಗೆ ಸಹಾಯ ಮಾಡಿದ್ದಾರೆ. ಇಲ್ಲಿ ಒಬ್ಬ ಮಹಿಳಾ ಬಂದಿದ್ದಾರೆ, ಸೌಭಾಗ್ಯಮ್ಮ ಬಂದಿದ್ದಾರೆ. ನಿಮಗೇನಾದ್ರು ಇವತ್ತು ಮಹಿಳೆಯರಿಗೆ ಒಂದು ಹಿಂದೂ ಕೋಡ್ ಬಿಲ್ ಅಂತ ತಂದ್ರು. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಪಾರ್ಲಿಮೆಂಟ್ ಅನ್ನು ಮಂಡಿಸ್ತಾರೆ. ಮಹಿಳೆಯರಿಗೆಲ್ಲ ಹಕ್ಕಿರಬೇಕು ಅಂತಂದೇಳಿ ಆ ಹಕ್ಕುಗಳನ್ನ ಮನೋವಾದಿಗಳಲ್ಲಿದ್ದಂತ ಹೇಳು ಸ್ವಲ್ಪ. ಆಮೇಲೆ ಪಾರ್ಲಿಮೆಂಟ್ ನಲ್ಲಿ ಒಂದು ಹಿಂದೂ ಕೋಡ್ ಬಿಲ್ ಅಂತ ತಂತಾರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು. ಮಹಿಳೆಯರಿಗೆ ಎಲ್ಲಾ ರೀತಿಯ ಹಕ್ಕಿರ್ಬೇಕು ಅಂತಂದೇಳಿ ಆ ಬಿಲ್ ಬಿದ್ದೋಗುತ್ತೆ. ಮಹಿಳೆಯರಿಗೆ ಯಾರು ಹಕ್ಕು ಕೊಡಬಾರ್ದು, ಓಟಿನ ಹಕ್ಕು ಕೊಡಬಾರ್ದು, ಅಧಿಕಾರದ ಹಕ್ಕು ಕೊಡಬಾರ್ದು, ಆಸ್ತಿ ಹಕ್ಕು ಕೊಡಬಾರ್ದು. ಬೇಕಾದಷ್ಟು ಸೌಲಭ್ಯಗಳು ಪುರುಷರಿಗೆ ಆಗಿದೆಯೋ ಅದೇ ರೀತಿ ಮಹಿಳೆಯರಿಗೂ ಕೂಡ ಸಮಾನವಾದ ಹಕ್ಕುಗಳು ಇರಬೇಕು ಅಂತಂದೇಳಿ ಅಂತ ಒಂದು ಹಿಂದೂ ಕೋಡ್ ಬಿಲ್ ಅನ್ನ ಪಾರ್ಲಿಮೆಂಟ್ ನಲ್ಲಿ ಮಂಡಿಸ್ತಾರೆ. ಪಾರ್ಲಿಮೆಂಟ್ ಅಲ್ಲಿ ಬಿದ್ದೋಗಿದ್ದ ಬಿಲ್ಲು ಅದೇ ಒಂದು ಬಿದ್ದೋಗಿಗೋಸ್ಕರ ಸ್ವಾಭಿಮಾನದಿಂದ, ಆತ್ಮಗೌರವದಿಂದ ತನ್ನ ಅಧಿಕಾರವನ್ನು ತ್ಯಾಜಿಸಿ ರಾಜೀನಾಮೆ ಬಿಸಾಕಿ ಹೊರ ಬರ್ತಾರೆ ಕ್ರಾಂತಿಕಾರಿ ಅಂಬೇಡ್ಕರ್ ಅವರು. ಎಲ್ಲ ಮಹಿಳೆಯರು ತಿಳ್ಕೋಬೇಕು, ಮಹಿಳೆಯರಿಗಾಗಿ ಏನು ಮಾಡಿದ್ರು ಅಂತಂದೇಳಿ. ಎಲ್ಲ ವರ್ಗದವರಿಗೆ, ಎಲ್ಲ ಸಮುದಾಯದವರಿಗೆ, ಎಲ್ಲ ಧರ್ಮೀಯರಿಗೆ ಬದುಕುವಂತ, ಆಚರಣೆ ಮಾಡುವಂತ ಎಲ್ಲ ರೀತಿಯ ಸೌಕರ್ಯ ಸೌಲಭ್ಯಗಳನ್ನ ಸಮಾನತೆಯಿಂದ ಇದು ಬದುಕಬೇಕು. ಸಂಪತ್ತು ಸಮಾನವಾಗಿ ಎಲ್ಲರಿಗೂ ಕೂಡ ಹಂಚಿಕೆ ಆಗಬೇಕು. ಎಲ್ಲರೂ ಈ ಸಂವಿಧಾನದ ಸವಿಯನ್ನ